ಅಂಡ್ ಆ ಒಂದು ಸಾಂಗ್ ಇಂದ, ಆ ಒಂದು ಮೂವಿಯಿಂದನೇ ಯು ಗಾಟ್ ಯರ್ ಒಂಥರ ಆ ಒಂದು ಪೀಕ್ ಹೋಗ್ಬಿಟ್ರಿ. ಬಿಕಾಸ್ ಆ ಒಂದು ಸಾಂಗ್ ಅಷ್ಟೇ ಹಿಟ್ ಆಯ್ತು, ಆ ಒಂದು ಮೂವಿನೂ ಕೂಡ ಅಷ್ಟೇ ಹಿಟ್ ಆಯ್ತು, ನವಗ್ರಹ ಕಣ್ಕಣ್ಣ ಸಲಿಗೆ. ಸೊ ಅದಾದ ನಂತರ ನಿಮಗೆ ಬಹಳಷ್ಟು ಜನ ನಿರ್ದೇಶಕರು ಅಥವಾ ನಿರ್ಮಾಪಕರು ಸಿಕ್ಕಿರ್ತಾರೆ, ಒಳ್ಳೊಳ್ಳೆ ಕಥೆಗಳನ್ನ ಹೇಳಿರ್ತಾರೆ. ಕೆಲವೊಂದು ಮೂವೀಸ್ ಗಳು ನಿಮಗೆ ಅಡ್ವಾನ್ಸ್ ಕೂಡ ಆಗಿರುತ್ತೆ. ಅಡ್ವಾನ್ಸ್ ಆಗಿ ವಾಪಸ್ ಆಗಿರುವಂತ ಮೂವೀಸ್ ಗಳು ಯಾವ್ದಾದ್ರು? ಸಿ ಐ ಥಿಂಕ್ ನವಗ್ರಹ ಆದ್ಮೇಲೆ ಒಂದ್ ಒಳ್ಳೆ ಇದಿತ್ತು, ಒಳ್ಳೆ ಸಿಕ್ಬಿಟ್ರೆ ಚೆನ್ನಾಗಿರುತ್ತಂತ. ಬಟ್ ಐ ಥಿಂಕ್ ಸಮ್ವೇರ್ ಒಂದು ಸ್ಮಾಲ್ ಬ್ಯಾಡ್ ಲಕ್ ಅಂತಾನು ಹೇಳ್ಬೋದು. ನಾನು ಅನ್ಕೊಂಡಿದ್ದ ತರ ಯಾವ್ದೊಂದು ಬ್ರೇಕ್ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆ ಸಾಲಿಡ್ ಆಗಿ ಹಿಟ್ ಮೇನ್ ಸ್ಟ್ರೀಮ್ ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿ ಎಲ್ಲೋ ಒಂದ್ ಕಡೆ ಅದಾದ್ಮೇಲೆ ಬಂದಿರ್ಲಿಲ್ಲ. ಬಟ್ ಅದೆಲ್ಲೋ ನಾನು ಒಂದ್ಸರಿ ಕುಗ್ಗಿಲ್ಲ. ಸೊ ಐ ಥಿಂಕ್ ಐ ಅಪ್ರಿಷಿಯೇಟ್ ಆಲ್ ಮೈ ರಿಯಲಿ ವರ್ಷಿಪ್ ಆಲ್ ಮೈ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್. ಯಾರ್ಯಾರು ನನಗೆ ಅದಾದ್ಮೇಲೆ ನನಗೆ ಚಾನ್ಸ್ ಕೊಟ್ಟು ಸುಮಾರು ಸಿನಿಮಾಗಳು ಬಂತು, ನನಗೆ 4 ಸಿನಿಮಾ ಮಾಡಿದ್ರು. ಐ ಥಿಂಕ್ ರಿಯಲಿ ಇವತ್ತು ನೆನ್ಸ್ಕೊಂತೀನಿ ಅವ್ರನ್ನ. ಯಾಕಂದ್ರೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು, ಅಂಡ್ ನಾಟ್ ಈಸಿ. ಎಲ್ಲೋ ಒಂದ್ ಕಡೆ ಸಿನಿಮಾ ಫ್ಲಾಪ್ ಆದ್ರೂ ಬ್ಯಾಕ್ ಟು ಬ್ಯಾಕ್ ನಮ್ಗೆ ಸಿನಿಮಾಗಳು ಬರ್ತಾ ಇತ್ತು. ಅವ್ರಿಗೆ ಅನ್ಸ್ತಾ ಇತ್ತು ಏನೋ ಇಲ್ಲ ಒಂದು ಬೇಕಿಲ್ಲ, ಒಂದ್ ಸ್ವಲ್ಪ ಕಥೆ ಅನ್ನೋದು ಒಂದು ಓರಿಯೆಂಟೆಡ್ ಸಿನಿಮಾ ಬೇಕು ಧರ್ಮನ್ಗೆ ಅಂತ. ಅದೆಲ್ಲ ಬರ್ತಾ ಇತ್ತು. ದಿಸ್ ಜರ್ನಿ ಇಸ್ ಬಿನ್ ಗೋಯಿಂಗ್ ಆನ್. ಬಟ್ ಇವಾಗ ಸ್ವಲ್ಪ ಮೆಚುರಿಟಿ ಇನ್ನೂ ಸಿಂಕ್ ಇನ್ ಆಗೈತೆ. ಸೊ ಇವಾಗ ಸ್ವಲ್ಪ ಚೂಸಿ ಆಗಿದ್ದೀನಿ, ಸ್ವಲ್ಪ ನಾನು ಒತ್ತು ಕೊಡ್ತಾ ಇದ್ದೀನಿ. ಕಥೆ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಅಂಡ್ ಜನದ ಎಕ್ಸ್ಪೆಕ್ಟೇಷನ್ ಬಿಗ್ ಬಾಸ್ ಆದ್ಮೇಲೆ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಬರೀ ನನ್ನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಕೋ ಆರ್ಟಿಸ್ಟ್ ನನ್ನ ನೋಡಿದಾರೆ ಸಿನಿಮಾಲಿ. ಸೊ ಅವ್ರಿಗೆ ಮಾತ್ರ ಗೊತ್ತಿತ್ತು ನನ್ನ ವ್ಯಕ್ತಿತ್ವ ಹಿಂಗೆ, ಸೆಕ್ಟರ್ ಆಗಿರ್ಬೋದು, ಆಫ್ ದ ಸೆಟ್ ಆಗಿರ್ಬೋದು. ಬಟ್ ಇವಾಗ ಐ ಹ್ಯಾವ್ ರೀಚ್ಡ್ ಔಟ್ ಟು ಕರ್ನಾಟಕದ ಜನತೆಗೆ. ಎಲ್ಲೋ ಒಂದ್ ಕಡೆ ಹೌದಪ್ಪ, ಒಂದು ಕರ್ನಾಟಕ ಮಗನೂ ಹಿಂಗಿರ್ಬೋದು, ಒಂದು ಸಿಗ್ದವರೆಲ್ಲ ಒಂದು ಹೇಳೋದು ನಿಮ್ ತನ ನೀವು ಬಿಟ್ಕೊಟ್ಟಿಲ್ಲ ಬಿಗ್ ಬಾಸ್ ಅಲ್ಲಿ ಹಂಗಿದ್ರಿ ಅಂತ. ಸೊ ಐ ಫೀಲ್ ಎಲ್ಲೋ ಒಂದ್ ಕಡೆ ಇವಾಗ ಇಸ್ ದ ಟೈಮ್ ಟು ಗಿವ್ ಅ ಗುಡ್ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ಜನ ಕೈ ಹಿಡಿತಾರಂತ ಒಂದು ನಂಬಿಕೆ ಇದೆ.